ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್ ಡೈರಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ನಾಗಮಲೆ. ಅಲ್ಲಿಗೆ ಒಂದು ಬಸ್ಸಸ್ ಇಲ್ಲ, ಏನಿಲ್ಲ, ರೋಡೇ ಇಲ್ಲ ಫಸ್ಟ್ ಆಫ್ ಆಲು ನೋಡಿ. ಆದರೂ ಕೂಡ ನಾವು ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಇಲ್ಲಿ ನೋಡಿ. ನಮ್ಮಮ್ಮ ಇದು ನೋಡಿ, ಇವರೆಲ್ಲ ನಾವು ಈ ಥರ ಹೋಗುವಾಗಿ ರೋಡಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಡಿಫಿಕಲ್ಟ್. ಹಿಂಗೆಲ್ಲ ಆಟಾಡೋದು. ಬಟ್ ಆ ಗಾಡಿ ಡ್ರೈವರ್ಸ್ ಯಾವ ರೇಂಜಿಗೆ ಓಡಿಸ್ತಿದ್ರು ಅಂದರೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಅಪ್ ನೋಡಿ. ಮುಂದೆ ಇನ್ನೂ ಯಾವ ಥರ ಇರುತ್ತೆ ಅಂತೇಳಿ, ಎಲ್ಲಿ ಇಳಿತೀವಿ, ಎಲ್ಲಿ ನಡ್ಕೋಗ್ಬೇಕಂತೇಳಿ. ನೋಡಿ ಗಾಯ್ಸ್, ಇಲ್ಲಿಗೇನೆ ಗಾಡಿ ಬರೋದು ಜಾಗ ಎಂಡು. ಇಲ್ಲಿಂದ ಮತ್ತೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ. ನೋಡಿ, ಎಲ್ಲರೂ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮತ್ತೆ. ನೋಡಿ, ಇಲ್ಲಿ ಇದು ಅಂಜಿ ಅಂಗಡಿ ಇತ್ತು. ನಾವು ಟಿಫನ್ಗೆ ಅಂತ ಹೋಗಿದ್ದು. ಅಂದರೆ ಇವರು ಎಲ್ಲ ಸಾಮಾನುಗಳು ಎಲ್ಲ ಏನೇನು ಬೇಕು ಎಲ್ಲನೂ ಮಹದೇಶ್ವರ ಬೆಟ್ಟದಿಂದನೇ ಟ್ರಕ್ಗಳಲ್ಲಿ ಸಾಗಿಸಿ ಇಲ್ಲಿಗೆ ತಗೊಂಬಂದು ಮಾಡಬೇಕು. ಅಂದರೆ ಇವರಿಗೆ 1 hour ಕರೆಂಟ್ ಫೆಸಿಲಿಟೀಸ್ ಅಷ್ಟೇ ಇರೋದು ಪರ್ ಡೇ. ನೋಡಿ ಯಾವ ಥರ ಇದೆ ಅವ್ರದ್ದು ಜೀವನ ಅಂತ ಹೇಳಿ. ನಮ್ಮ ಮನೆಗಳವೆ ಕಣವ, ಮನೆಗಳವೆ ಮನ್ಗವ್ರ ಇಲ್ಲಿ ಸಾಮಾನೆಲ್ಲ ಐತಲ್ಲ, ಬೀಗ ಇಲ್ಲ, ಇಲ್ಲಿ ಮಲ್ತಾರೆ. ನಮ್ಮ ಮನೆ ಕೊಟ್ಟೈತೀನಿ. ಮನೆ ಆ ಕಡೆ ಐತೆ, ಜಮೀನು ಅದೇ. ಜಮೀನು ಆರಂಭ ಮಾಡ್ತಿರಾಗಿ ನಮ್ಮ ಮಕ್ಕಳು ಮಾಡ್ತಾರೆ. ಏನು ಹುಡುಗರು ಗಿಡಗಳು ಏನಾರು ಇಟ್ಕೊಂಡ್ರೆ ಇದನ್ನ ಕವೆ ತೆಗೆದ್ರೆ ಒಳಗಡೆ ಬರ್ತದೆ. ಇಟ್ಕೊಂಡು ಮನ್ಕೋತಾರೆ. ನಾನು ಬೆಳಗ್ಗೆ ಎದ್ದು ಬರ್ತೀನಿ ಮನೆಗೆ ಹೋಗಿ. ತಿನ್ನಷ್ಟೊಳಗೆ ನಾನು ಹೊರಡ್ತೀನಿ. ನಮಗೂ 4 ಮೊಮ್ಮಕ್ಳಿದ್ದಾವೆ. ರಾಮಪುರ 3 ಮೊಮ್ಮಕ್ಕಳು, ಒಬ್ಳು ಉಮ್ಮತ್ತೂರು. ನಾಗಮಲೆಗೆ ಹೋಗುವ ದಾರಿ. ಈ ದಾರಿ ತುಂಬಾ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಕಡಿದಾಗಿದೆ. ಆದ್ರೆ ಇಲ್ಲಿ ತುಂಬಾ ಕಲ್ಲುಗಳಿದೆ. ಅಗೇನ್ ತುಂಬಾ ಕಷ್ಟಕರವಾಗಿದೆ ನಡಲಿಕ್ಕೆ. ನೋಡಿ ಇಲ್ಲಿ ಎಷ್ಟು ಕಡಿದಾಗಿದೆ ಅಂತ ಹೇಳಿ ನೀವೇ ನೋಡಿದ್ದೀರಾ. ತುಂಬಾ ಕಷ್ಟಕರವಾಗಿದೆ. ಬಟ್ ವಿ ಹ್ಯಾವ್ ಟು ಟ್ರೈ ಆ್ಯಂಡ್ ವಿ ಆರ್ ಚಿಲ್ ಸೋ ಮಚ್. ಓಕೆ, ಬನ್ನಿ ಹೋಗೋಣ. ನಾಗಮಲೆಗೆ ಹೋಗುವ ದಾರಿ ಎಷ್ಟು ಚೆನ್ನಾಗೈತೆ. ವ್ಯೂ ದಾರಿ ನೋಡಿ. ಫಸ್ಟ್ ದಾರಿ ಇಷ್ಟು ಸಖತ್ತಾಗಿರೋದು ಏನಂದ್ರೆ ಈ ದಾರಿಲೂ ಕೂಡ ಇಷ್ಟೊಂದು ಜನ ಒಬ್ಬೊಬ್ರು ಕೂಡ ಬರೀ ಕಾಲಲ್ಲಿ ನಡೀತಾ ಇದ್ದಾರೆ. ಈ ಕಲ್ಲೊಳಗಡೆ ನಾವು ಬರೀ 1 ದಿನ 10 ನಿಮಿಷ ಮನೆ ಒಳಗಡೆ ಇರಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲೂ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. ನೋಡಿ ಈ ತರ ಇದೆ. ಸ್ವಲ್ಪ ಚೆನ್ನಾಗಿರೋ ದಾರಿ ಕಾಣಿಸ್ತಾ ಇದೆ. ಇವಾಗ ಅವಾಗಲೇ ತುಂಬಾ ಕಡಿದಾಗಿತ್ತು, ನೀವು ನೋಡಿದ್ರಿ. ಇವಾಗ ತುಂಬಾ ಸುಂದರವಾಗಿ ಈ ಜಾಗ, ನಾವು ಈ ದಾರಿ ನೋಡಿ ತುಂಬಾ ಸುಂದರವಾಗಿದೆ ಅಂತ ಅನ್ಕೋಬೇಕು. ಬನ್ನಿ ನೋಡೋಣ ಮುಂದೆ ಹೇಗಿದೆ ದಾರಿ ಅಂತ ಹೇಳಿ. ನೋಡಿ ಇಲ್ಲಿ ಕಾಂಪೌಂಡ್ ಹೇಗಿದೆ ಅಂತ ಹೇಳಿದ್ರೆ, ಎಷ್ಟು ಇಲ್ಲಿ ಸಿಗಂತಹ ಕಲ್ಲುಗಳಿಂದನೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮೋರೋವರ್ ಇದು ನೋಡಿ ಕೂಡ ತುಂಬ ಸುಂದರವಾಗಿ ಕಾಣಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. Oh my God, ಹಾಯ್ ಗಾಯ್ಸ್, ನೋಡಿ ಇಲ್ಲಿ ನಾಗಮಲೆಗಂತ ಸುತ್ತಕ್ಕೂ ಹಾಕೋರೆ ಸಿಗ್ತಾನೆ ಇಲ್ಲ. ನಮ್ಗಂತೂ ನಡಿಯಕ್ ಆಯ್ತಿಲ್ಲ. ಎಲ್ಲಿಗೆ ಹೋಗೋದು ಅಂತಾನು ಗೊತ್ತಾಯ್ತಿಲ್ಲ. ಇನ್ನು ಮುಂದೆ ಹೋಗ್ತಾನೆ ಇದೀವಿ. ದಾರಿ ಉದ್ದಕ್ಕೂ ಕಾಣಿಸ್ತಾನೆ ಇದೆ. ಏನ್ ಮಾಡೋದಂತ ಗೊತ್ತಿಲ್ಲ.
ಅಂತ ಆದ್ರೆ ನಮ್ಗೆ ಇಲ್ಲಿಂದ ಬೆಟ್ಟ ಶುರು ಮತ್ತೆ ಮತ್ತೊಂದು ಬೆಟ್ಟ ಹತ್ತಿ ಇವಾಗ ಹೋಗ್ಬೇಕು. ನೋಡಿ ಯಾವ ತರ ಇದೆ ಬೆಟ್ಟ. ಓ ಮೈ ಗಾಡ್, ಶಿ ಇಸ್ ಮೈ ಸಿಸ್ಟರ್. ಸಿ ಹಾಯ್ ಮಾಡು. ಹಾಯ್. ನೋಡಿ ಇವಾಗ ಸ್ಟಾರ್ಟ್ ಆಯ್ತು ಬೆಟ್ಟ. ಇನ್ನು ಎಷ್ಟು ದೂರ ಆಯ್ತಾ ಅಣ್ಣ? ಇನ್ನು ತುಂಬಾ ದೂರ. ಹಿಂಗ್ 3 ಟರ್ನಿಂಗ್ ಐತೆ. ಇನ್ನ 3 ಟರ್ನಿಂಗ್ ಹೋಗ್ಬೇಕಾ? ಇನ್ನ 3 ಟರ್ನಿಂಗ್ ಅಂತಲ್ಲಪ್ಪ. ನೀನ್ ನೋಡೋಣ ನೀನು ಎಷ್ಟು ದೂರ ಐತೆ ಅಂತೇಳಿ. Oh my God! Lastly, we reached to the temple. Really? My God! God grace. And ಇದೇ ನೋಡಿ ಟೆಂಪಲ್. ಇವಾಗ ಮತ್ತೆ ಎನರ್ಜಿ ಜಾಸ್ತಿ ಆಯ್ತಲ್ಲ ಸ್ವಲ್ಪ ಟೆಂಪಲ್ ಕಂಡ ತಕ್ಷಣ. ಬೆಟ್ಟ ಕೊನೆಗೂ ಬೆಟ್ಟ ರೀಚ್ ಆದ್ವಿ. ಏನಿದು ಬೆಟ್ಟ, ಯಾಕೆ ಈ ಬೆಟ್ಟ ಬಂದಿದೆ, ಏನಕ್ಕೆ ಇಷ್ಟು ವಿಶೇಷತೆ, ಇಷ್ಟು ಜನ ಏನಕ್ಕೆ ಬರ್ತಾರೆ ಅಂತ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಪವರ್ಫುಲ್ ದೇವರು ಮಹದೇಶ್ವರ. ಆ ಮಹದೇಶ್ವರನಿಗೆ 77 ಬೆಟ್ಟಗಳ ಒಡೆಯ ಅಂತಲೇ ಬಿರುದು ಇದೆ. ಆ 77 ಬೆಟ್ಟಗಳಲ್ಲಿ ಇದು ಒಂದು ಬೆಟ್ಟವಾಗಿದೆ. ಈ ಬೆಟ್ಟಕ್ಕೆ ನಾಗಮಲೆ ಎಂದು ಹೆಸರಿದೆ. ಏನಕ್ಕೆ ನಾಗಮಲೆ ಹೆಸರು ಅಂತ ಬಂತು ಅಂದರೆ, ಮಹದೇಶ್ವರ ಎಲ್ಲ ಬೆಟ್ಟಗಳನ್ನೂ ಹೋಗುವಾಗ ಈ ಬೆಟ್ಟದಲ್ಲಿ ಇಳಿತಾನೆ. ಈ ಬೆಟ್ಟದಲ್ಲಿ ಇಳಿದಾಗ ಒಂದು ದೊಡ್ಡ ಬಂಡೆಯ ಮೇಲೆ ಕಾಲಿಡ್ತಾನೆ. ಆ ಕಾಲಿಟ್ಟ ರಭಸಕ್ಕೆ ಆ ಬಂಡೆ ಒಡೆದು 2 ಹೋಳಾಗುತ್ತೆ. 2 ಹೋಳಾದಾಗ ಆ ಬಂಡೆಯ ಒಂದು ಭಾಗ ಹಾವಿನ ಸೆಡೆಯ ರೀತಿ ಮೂಡಿ ಬಂದಿರುತ್ತದೆ. ಅದರಿಂದನೇ ಈ ಬೆಟ್ಟಕ್ಕೆ ನಾಗಮಲೆ ಎಂದೇ ಹೆಸರಾಗಿದೆ. ಹಾಗೂ ಈ ಬೆಟ್ಟದ ತಳದಲ್ಲಿರುವ ಊರಿನ ಹೆಸರು ಕೂಡ ನಾಗಮಲೆಯಾಗಿದೆ. ಇದೇ ಥರ ನಿಮಗೆ ಹಿಸ್ಟಾರಿಕ್ ಪ್ಲೇಸಸ್ದು ವಿಡಿಯೋಸ್ ಮತ್ತು ಹಿಸ್ಟ್ರಿ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್.